ಮಾಸ್ಟರಿನ ನೀವು ಸಾಕಷ್ಟು ಸ್ಟಾರ್ ಹೀರೋಗಳ ಜೊತೆ ಕೊರಿಯೋಗ್ರಫಿ ಮಾಡಿದ್ರಿ ಅವರಿಗೆ. ಸೊ ಕೆಲವು ಹೀರೋಗಳ ಹೆಸರು ಹೇಳ್ತೀನಿ, ಅವ್ರ ಜೊತೆ ಒಡನಾಟ ಯಾವ ಥರ ಇತ್ತು ಮತ್ತು ಯಾವ ಸಾಂಗ್ ಯಾವ ಫಿಲಮಲ್ಲಿ ನೀವು ಮಾಡಿದ್ರಿ ಅಂತ ಒಂದು. ಯಶ್ ಅವರು ಸರ್ ಅವ್ರು ತುಂಬ ಒಂಥರ ಬ್ರದರ್ ಥರ ಸರ್. ಓಕೆ. ತುಂಬ ಕ್ಲೋಸ್ ಅವಾಗಿಂದನೂ. ಅವರ ಫಸ್ಟ್ ಸಿನಿಮಾ ಮಾಡಿದಾಗಿಂದನೂ ಅವ್ರ ಜೊತೆ ನಾನು ಇದ್ದೀನಿ. ಯಾಕಂದರೆ ಅವ್ರಿಗೆ ನಾನು ರಿಹರ್ಸಲ್ ಅಂದರೆ ಟ್ರೈನ್ ಅಪ್ ನಾನೇ ಮಾಡ್ತಿದ್ದೆ ಅವ್ರಿಗೆ. ರಾಕಿ ಸಿನಿಮಾಯಿಂದನೂ ನಾನೇ ಟ್ರೈನ್ ಅಪ್ ಮಾಡಿದ್ದು. KGF ಅವ್ರಿಗೂ ನಾನೇ ಮಾಡ್ತಾಯಿದ್ದು. ಆ್ಯಕ್ಚುಲಿ ನಾನು ಫಸ್ಟ್ ಸಿನಿಮಾ ಅವ್ರದ್ದೇ ಮಾಡಬೇಕಾಯ್ತು ಕೊರಿಯೋಗ್ರಾಫರ್ ಆಗಿ. ಫಸ್ಟ್ ಸಿನಿಮಾ ಯಶ್ ಸರ್ದೇ ಮಾಡಬೇಕಾಯ್ತು. ಓಕೆ. ಕಿರಾತಕ ಅಂತ, ಮೈ ನೇಮ್ ಇಸ್ ಕಿರಾತಕ ಅಂತ ಒಂದು ಅನೌನ್ಸ್ ಮಾಡಿದ್ರು ಸಿನಿಮಾ. ಇನ್ನೇನು ಶೂಟಿಂಗ್ ಹೋಗ್ಬೇಕು ಅಂದರೆ ಫಸ್ಟ್ ಶೆಡ್ಯೂಲ್ ಎಂಡಲ್ಲಿ ಒಂದು ಸಾಂಗ್ ಶೂಟ್ ಅಂತ ಇತ್ತು. ಓಕೆ. ಅವ್ರು ಕೇಳಿದ್ರೆ ನನಗೆ ಹೆಂಗೆ ಸಂತು ಮಾಡ್ಬಿಡೋಣ ಸಾಂಗು ಅಂತ. ಇಲ್ಲ ಸರ್ ನಾನು ನಿಮ್ಮ ಕೈಲಿ ಡ್ಯಾನ್ಸ್ ಆಡಿಸ್ಬೇಕು, ತುಂಬ ದಿವಸ ಆಯ್ತು ನೀವು ಡ್ಯಾನ್ಸ್ ಮಾಡಿ, KGF ಅಂತೂ ಮಾಡೇ ಇಲ್ಲ. ಸೊ ಗೂಗ್ಲಿ ಬಿಟ್ಟರೆ ಎಲ್ಲೂ ನೀವು ಅಷ್ಟು ಡ್ಯಾನ್ಸ್ ಮಾಡಿದ್ದು ನೋಡಿಲ್ಲ. ಸೊ ಯಾಕಂದರೆ ನಾವು ಅಷ್ಟೆಂಟಾಗಿ ಕೆಲಸ ಮಾಡಿದ್ದೆ, ಎಲ್ಲ ಸಾಂಗಲ್ಲೂ ನಾನು ಕೆಲಸ ಮಾಡಿದ್ದು. ಮುರಳಿ ಮಾಸ್ಟರ್ ಮಾಡ್ತಾ ಇದ್ದಿದ್ದು ಅವ್ರಿಗೆ. ಸೊ ಹಂಗಾಗಿ ಅವ್ರ ಜೊತೆಗೆ ಎಲ್ಲ ಸಾಂಗು ಅಷ್ಟೆಂಟಾಗಿ ಕೆಲಸ ಮಾಡಿ. ಸೊ ಅವಾಗ ಅವರು ನನ್ನ ಕರೆದು ನೀನೇ ಮಾಡ್ಬೇಕು, ನಾನೇ ನಿನ್ನನ್ನು ಇಂಟ್ರೊಡ್ಯೂಸ್ ಮಾಡಿಸೋದು, ನೀನು ಮಾಡ್ಬೇಕು ಈ ಸಿನಿಮಾದಲ್ಲಿಂದ, ನೀನು ಮಾಸ್ಟರ್ ಆಗು ಅಂತ ಇಂಟ್ರೊಡ್ಯೂಸ್ ಮಾಡಿಸಿ. ಸಾಂಗ್ ರಿಹರ್ಸಲ್ ಎಲ್ಲ ಬಂದಿದ್ರು ನಮ್ಮ ಕ್ಲಾಸ್ಗೆ. ಆ ಸಾಂಗ್ ರಿಹರ್ಸಲ್ ಮಾಡಿ ಪ್ರಾಕ್ಟೀಸ್ ಮಾಡಿ ಎಲ್ಲ ಮಾಡಿದ್ವಿ. ಸೊ ಯಾವಾಗ KGF ಪ್ರಮೋಷನಲ್ಗೆ ಅಂತ ಹೋದ್ರು, ಅವಾಗ ಇದು ಹಿಟ್ ಆಯ್ತಲ್ಲ ಸಿನಿಮಾ. ಸೊ ಅದು ಹಂಗೆ ಡ್ರಾಪ್ ಆಯಿತು. ಅದು ಹೆಂಗೆ ಡ್ರಾಪ್ ಆಯ್ತು ಏನೋ ನಮಗೂ ಗೊತ್ತಿಲ್ಲ. ಆ ಸಿನಿಮಾ ಏನಾದ್ರು ಮಾಡಿದರೆ ಫಸ್ಟ್ ಸಿನಿಮಾ ಅವ್ರಿಗೆ ನಾನೇ ಮಾಡ್ತಿದ್ದಿದ್ದು. ಅಂದರೆ ನನ್ನ ಕೊರಿಯೋಗ್ರಫಿ ಫಸ್ಟ್ ಕೊರಿಯೋಗ್ರಫಿ ಅವ್ರಿಗೆ ಇತ್ತು. ಸೊ ತುಂಬ ಕ್ಲೋಸ್. ಎಲ್ಲೋದ್ರು ಮನೇನೂ ಅಷ್ಟೇ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ್ರು. ಅದೊಂದು ಹೋಟ್ಲಿಗೆ ಹೋಗಿದ್ದೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ್ರು. ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅವತ್ತು ಹೆಂಗೆ ನನ್ನ ಜೊತೆ ಇದ್ರು ಇವತ್ತು ಅಷ್ಟೇ ರೆಸ್ಪೆಕ್ಟ್ಫುಲ್ಲಾಗಿ, ಅಷ್ಟೇ ಕ್ಲೋಸಾಗಿ ಚೆನ್ನಾಗಿ ಮಾತಾಡ್ತಾರೆ. ಸೊ ಅಲ್ಲ, ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಅಪ್ಪು ಅವ್ರನ್ನ ಬಿಟ್ಟರೆ ನೆಕ್ಸ್ಟ್ ಒಂದು ಡ್ಯಾನ್ಸ್ ಕ್ಯಾಟಗರಿಲಿ ಟಾಪ್ ಬರೋದು ಯಶ್ ಅವರು, ಧ್ರುವ, ಈ ಥರ ಎಲ್ಲ ಇರ್ತಾರೆ. ಸೊ ಯಶ್ ಅವರು ಇತ್ತೀಚೆಗೆ KGF ಸ್ವಲ್ಪ ಡ್ಯಾನ್ಸ್ ಕಮ್ಮಿ, ನೀವು ಹೇಳ್ದಂಗೆ ಸ್ವಲ್ಪ ಡ್ಯಾನ್ಸ್ ಅದರಲ್ಲಿ ಏನು ಡ್ಯಾನ್ಸ್ ಇರಲಿಲ್ವಲ್ಲ. ಸೊ ಹಂಗಾಗಿ ನಾವು ಡ್ಯಾನ್ಸ್ಗೊಂದು ಪ್ರಾಮುಖ್ಯತೆ ಕೊಟ್ಟು ಮಾಡೋಣ ಅಂತ ಒಂದು ಪ್ಲಾನ್ ಮಾಡಿದ್ವಿ. ಅದು ಆಗಿಲ್ಲ. ಸೊ ಇವರು ನರ್ತನ್ ಅನ್ಸುತ್ತೆ ಡೈರೆಕ್ಟರ್ ಅವರು. ಹೌದು. ಇಲ್ಲ ಅನಿಲ್ ಅಂತ, ಅನಿಲ್ ಸರ್ ಡೈರೆಕ್ಟ್ರು. ಸೊ ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ಸೊ ಅನ್ಎಕ್ಸ್ಪೆಕ್ಟೆಡ್ ಅದು ವರ್ಕ್ ಆಗಲಿಲ್ಲ. ಸೊ ಇನ್ನೊಂದು ಒಳ್ಳೆ ಬೆಸ್ಟ್ ಫಿಲಮೇ ಸಿಗ್ತದೆ. ಹೌದು, ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ಒಳ್ಳೆ ಆಪರ್ಚುನಿಟಿ ನಿಮಗೆ ಅವ್ರ ಜೊತೆ ಮಾಡಕ್ಕೆ ಸಿಗುತ್ತೆ. ಹೌದು. ಇನ್ನು ಅಪ್ಪು ಸರ್ದು ಹೇಳಿದ್ರಿ, ಯಶ್ ಅವ್ರದ್ದು ಹೇಳಿದ್ರಿ, ನಮ್ಮ ಸುದೀಪ್ ಅವರು, ಕಿಚ್ಚ ಸುದೀಪ್ ಸರ್ ಅವ್ರದ್ದು ನನಗೆ ಅಷ್ಟು ಇದಿಲ್ಲ. ಅಷ್ಟೆಂಟಾಗಿ ಕೆಲಸ ಮಾಡಿದ್ದೆ, ವಿಲ್ಲನು ಇದೆಲ್ಲ. ಗ್ರೂಪ್ 1-2 ಸಾಂಗ್ ಮಾಡಿದ್ದೆ. ನನಗೆ ಅಷ್ಟು ಕ್ಲೋಸ್ ಇಲ್ಲ. ಓಕೆ, ಒಂದು ಅಸಿಸ್ಟೆಂಟ್ ಆಗಿ ಮಾಡಿದ್ದೀರ. ಒಂದು ಸಾಂಗ್ 2 ಸಾಂಗ್ ಮಾಡಿದ್ದೆ ಅಷ್ಟೇ. ನಮ್ಮ ಶಿವಣ್ಣ ಬಗ್ಗೆ ಹೇಳಂಗೆ ಇಲ್ಲ. ಈಗಂತೂ ನಾವು DKD ಸ್ಟಾರ್ಟ್ ಮಾಡಿದಾಗ ವಾರ ಸಿಗ್ತಾರೆ. ಓಕೆ. ಟ್ರೂಲಿ ಏನಂತಾರೆ, ಒಂದು ದೇವರಂಥ ಮನುಷ್ಯ ಅಂತಾರಲ್ಲ ಹಂಗೆ. ಎನಿ ಟೈಮ್ ಯಾವಾಗ ಹೋದ್ರು ಅವ್ರ ಮನೆ ಮುಂದೆ ಎನಿ ಟೈಮ್ ಸಪೋರ್ಟು, ಯಾವುದಕ್ಕಾದ್ರೂ ಸಪೋರ್ಟ್. ನಾವೊಂದು ಸಿನಿಮಾ ಮಾಡಿದ್ವಿ, ಅದಕ್ಕೂ ಏನು ಇವಾಗ ನಾವು ಅಷ್ಟು ದೊಡ್ಡ ಆರ್ಟಿಸ್ಟ್ನ ಸುಮ್ಮನೆ ಎಲ್ಲೋ ಬಂದು ಮಾಡ್ಬಿಡಿ ಅಂತ ಹೇಳೋಕ್ಕಾಗಲ್ಲ. ಹೌದು. ಬಟ್ ಅವ್ರು ಎನಿ ಟೈಮ್ ರೆಡಿ ಇರ್ತಾರೆ. ನೀನು ಎನಿ ಟೈಮ್ ನೀ ಏನ ಕೇಳಮ್ಮ ಬರ್ತೀನಿ, ಏನಮ್ಮ ಬಾ ಮಾಡೋಣ ಆಯಿತು, ಏನೇ ಸಪೋರ್ಟು ಎನಿ ಟೈಮ್. ಗೀತಾಕನೂ ಅಷ್ಟೇ ಸಪೋರ್ಟು, ಅಷ್ಟೇ ಇದು. ನಮ್ಮ ಫಂಕ್ಷನಿಗೆ, ನಮ್ಮ ಮನೆಗೆ ಏನೇ ಫಂಕ್ಷನ್ ಇದ್ರೂ ಇನ್ವೈಟ್ ಮಾಡಿದ ತಕ್ಷಣ ಬರ್ತಾರೆ. ಆ ಥರ ತುಂಬ ಡೌನ್ ಟು ಅರ್ತ್. ನಾನು ಆ ಥರ ತುಂಬ ರೇರ್ ನೋಡೋದು ಆ ಥರ ಒಂದು ಮನ್ಸನ್ನ. ಸೊ ತುಂಬ ಅವ್ರ ಜೊತೆ ತುಂಬ ಜೆಲ್ಲಾಗಿರ್ತೀವಿ. ಓಕೆ. ನಮ್ಮ DKD ಸೆಟ್ಟಲ್ ಅಂತೂ ನಾವು ಏನಂತೀವಿ, ಒಳ್ಳೆ ಒಂದು ಒಳ್ಳೆ ಫ್ಯಾಮಿಲಿ ಥರನೇ ಇರ್ತೀವಿ, ಜಾಲಿಯಾಗಿ. ಆ ಫುಲ್ ಡೇ ಹೋಗೋದೇ ಗೊತ್ತಾಗಲ್ಲ ನಮಗೆ, ಒಂದಷ್ಟು ಪಾಸಿಟಿವ್ ಆಗಿರ್ತೀವಿ. ಓಕೆ. ಇನ್ನು ಧ್ರುವ ಸರ್ಜಾ ಅವರು? ಧ್ರುವ ಸರ್ ಅಷ್ಟೇ. ಅಂದರೆ ಅವ್ರದ್ದು ಅವಾಗ ಮಾಡಿದ್ದೆ ಗ್ರೂಪ್ ಸಾಂಗು. ಆಮೇಲೆ ಈಗ ಮುರಳಿ ಮಾಸ್ಟರ್ಗೆ ಜೊತೆಲಿ ಸುಮ್ಮನೆ ಸಪೋರ್ಟ್ ಆಗಿ ನಾವು ಪವರ್ ಇದೆಲ್ಲ ಮಾಡ್ಬೇಕಾದ್ರೆ ಜೊತೆಲಿ ಮಾಡ್ತಿದ್ದೆ. ಬಟ್ ಅವರು ಅಷ್ಟೇ ತುಂಬ ಒಂಥರ ಆ್ಯಕ್ಚುಲಿ ಅವ್ರಿಗೊಂದು ಸಾಂಗ್ ಮಾಡ್ಬೇಕಂತ ತುಂಬ ಇಷ್ಟ ಆಯಿತು. ನೋಡೋಣ ಮುಂದೆ ಫ್ಯೂಚರಲ್ಲಿ ಹೇಳಿದ್ದಾರೆ ಒಂದು ಸಾಂಗ್ ಕೊಡ್ತೀರಿ ಅಂತ. ಸೊ ನೋಡೋಣ ಮುಂದೆ. ಅಲ್ಲ, ಅವರು ಕೂಡ ಒಳ್ಳೆ ಡ್ಯಾನ್ಸರ್ ಅವರು. ಅಯ್ಯೋ ತುಂಬ ಅದ್ಭುತವಾಗಿ ಮಾಡ್ತಾರೆ ಅವರು.
ಭರ್ಜರಿ ಅದ್ದೂರಿ ಆಗಿರುವುದಲ್ಲೆಲ್ಲ ಸಖತ್ ತುಂಬಾ ಸರ್ ಅವರು ಅಷ್ಟೇ ಡ್ಯಾನ್ಸ್ ಅಂದ್ರೆ ಸಾಂಗ್ ಅಂದ್ರೆ ತುಂಬಾ ಪ್ಯಾಷನ್. ಸಾಂಗ್ ಹಿಂಗ್ ಮಾಡ್ಬೇಕು, ಈ ತರ ಸ್ಟೆಪ್ಸ್ ಹಾಕ್ಬೇಕು, ಹೊಸದ್ ಏನ್ ಈಗ ಟ್ರೆಂಡಿಂಗ್ ಅಲ್ಲಿ ಏನ್ ಹೊಸದಿದೆಯೋ ಆ ಥರದ್ದು ಮಾಡ್ಬೇಕು ಅಂತ ಅವ್ರು ತುಂಬಾ ಇಷ್ಟಪಡ್ತಾರೆ. ಓಕೆ, ಆ ಥರ ಎಲ್ಲ ಇನ್ನೇನು ಎಲ್ಲ ಹೀರೋಗಳ ಜೊತೆ ಮಾಡಿದಿರಲ್ಲ, ಗಣೇಶ್ ಸರ್ ಆಗಿರ್ಬೋದು, ಎಲ್ಲ ಪ್ರತಿಯೊಬ್ಬರ ಜೊತೆ ಮಾಡಿರ್ತೀರ. ಸೊ ಇವಾಗ ನೀವು ನಿಮ್ಮ ಕೋರಿಯೋಗ್ರಫಿ ಬಿಟ್ಟು, ನೀವು ಮಾಡಿರೋ ಸಾಂಗ್ ಬಿಟ್ಟು, ಇವಾಗ ಟ್ರೆಂಡಲ್ಲಿ ಆಗಿರ್ಬೋದು, ನಿಮ್ಗೆ ಇಷ್ಟ ಲೈಕ್ ಈ ಸಾಂಗ್ ಸಖತ್ತಾಗಿ ಮಾಡಿದಾರಪ್ಪ ಅಂತ ಬೇರೆ ಯಾರ್ದಾದ್ರು ಮಾಡಿರೋ ಕೊರಿಯೋಗ್ರಫಿ ಮಾಡೋ ಸಾಂಗ್ ಇದ್ರೆ ಯಾವ? ಬ್ಯಾಂಗಲ್ ಬಂಗಾರಿ. ಓಕೆ, ಈಗ ಟ್ರೆಂಡಿಂಗ್ ಅಲ್ಲಿ ಅದು ನಿಮ್ಮ ಇದೆ ಆಯ್ತಲ್ಲ? ಅಲ್ಲ, ನಾನ್ ಮಾಡಿಲ್ಲ ಸಾಂಗ್, ಫಿಲ್ಮ್ ಅಷ್ಟೇ ಮಾಡಿರೋದು. ಬಟ್ ಸಿಂಪಲ್ ಆಗಿ ಅಷ್ಟು ಅದ್ಭುತವಾಗಿ ಅಷ್ಟು ಟ್ರೆಂಡಿಂಗ್ ಅಲ್ಲಿ ಹೋಗ್ತಾ ಇರೋದು ಅದೇ ಸಾಂಗ್. ಅದು ತುಂಬಾ ಇಷ್ಟ ಆಯ್ತು ನನಗೆ. ಹೌದು, ಅದರಲ್ಲೂ ಸ್ಟೆಪ್ ಅದು ಹೌದು, ಬೇರೆ ಲೆವೆಲ್ ಐತೆ ಟ್ರೆಂಡಿಂಗ್ ಅಲ್ಲಿ. ಯಾಕಂದ್ರೆ ಒಂದು ಕೊರಿಯೋಗ್ರಫಿ ಅಷ್ಟು ಇವಾಗ ಅಷ್ಟು ಖರ್ಚು ಮಾಡಿ ಅಷ್ಟು ಅದ್ಭುತವಾಗಿ ಮಾಡಿ ಅದೆಲ್ಲ ಮಾಡೋದು ಒಂದ್ ಕಡೆ. ಹೌದು, ಸಿಂಪಲ್ ಆಗಿ ಕ್ಯೂಟ್ ಆಗಿ ನೀಟಾಗಿ ಮಾಡೋದು ಬೇರೆ. ಸೊ ಅದು ತುಂಬಾ ನನ್ಗೆ ಇಷ್ಟ ಆಯ್ತು. ಅಷ್ಟು ಸಿಂಪಲ್ ಆಗಿ ಅಷ್ಟು ಹೈಪ್ ಆಗುತ್ತಲ್ಲ, ಅದು ಹೌದು, ತುಂಬಾ ಇಷ್ಟ ಆಯ್ತು ಅದು ನನಗೆ. ಅಲ್ಲ ಅದೇ ಆ ಒಂದು ಸ್ಟೆಪ್ ಇವಾಗ ಚಿಕ್ಕವರಿಂದ ಎಲ್ಲ ಏಜ್ ಎಲ್ಲರೂ ಮಾಡ್ಬೋದಲ್ಲ. ಈಗ ನಮ್ಗೆ ಈಗ ನನಗೆ ಆ ಸಾಂಗ್ ಬಂದ್ರೆ ನಾನು ಮಾಡ್ತಿದ್ಮೇಲೆ ಗೊತ್ತಿಲ್ಲ, ಬಟ್ ಅದು ಅವ್ರು ಮಾಡಿದಾರಲ್ಲ, ಅದು ತುಂಬಾ ಇಷ್ಟ ಆಯ್ತು ನನಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.